ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 4ನೆಯ ಕಾಶಿ ಖಂಡದ ಪೂರ್ವಾರ್ಧದಲ್ಲಿ ವನ್ಹಿಲೋಕ ವರ್ಣನ ಎಂಬ 11ನೆಯ ಅಧ್ಯಾಯಕ್ಕೆ ಸ್ವಾಗತ. ಅಗಸ್ತ್ಯನು ಹೇಳುತ್ತಾನೆ: ಎಲೆ ಶುಶ್ರೋಣಿ, ಸುಮಂಗಲೆಯಾದ ನೀನು ಪುಣ್ಯಶೀಲ ಸುಶೀಲರು ಶಿವಶರ್ಮ ದ್ವಿಜನಿಗೆ ವರ್ಣಿಸಿ ಹೇಳಿದ ವೈಶ್ವಾನರ ಜನನದ ಕಥೆಯನ್ನು ಮತ್ತು ಕೇಳುವವಳಾಗು. ಕೆಲವು ಕಾಲದ ತರುವಾಯ ಆ ವಿಶ್ವಾನರನು ವಿದ್ಯುಕ್ತವಾಗಿ ಗರ್ಭಾಧಾನ ಕರ್ಮವನ್ನು ಆಚರಿಸಿದ ಮೇಲೆ ಆ ಶುಚಿಷ್ಮತಿಯು ಗರ್ಭವತಿಯಾದಳು. ತರುವಾಯ ಪಂಡಿತನಾದ ಆ ವಿಶ್ವಾನರನು ಗರ್ಭದಲ್ಲಿನ ಪಿಂಡವು ಅಲುಗತೊಡಗದಿರುವಾಗಲೇ ಶಿಶುವಿಗೆ ಪುಂಸ್ತ್ವವು ವೃದ್ಧಿಗೊಳ್ಳಲೋಸುಗ ಗ್ರಹ್ಯ ಸೂತ್ರ ವಿಧಾನವನ್ನು ಅನುಸರಿಸಿ ಪುಂಸವನ ಕರ್ಮವನ್ನು ಮಾಡಿದನು. 8ನೆಯ ತಿಂಗಳಲ್ಲಿ ಕ್ರಿಯಾದಕ್ಷನಾದ ಆ ವಿಪ್ರನು ಗರ್ಭರೂಪವನ್ನು ಸಮೃದ್ಧಿಯಾಗಿ ಬೆಳೆಯಿಸತಕ್ಕದು, ಸುಖ ಪ್ರಸವವನ್ನು ಉಂಟು ಮಾಡತಕ್ಕದು ಆದ ಸೀಮಂತೋನ್ನಯನ ಕರ್ಮವನ್ನು ಎಸಗಿದನು. ಇದಾದ ಬಳಿಕ ಗ್ರಹಗಳೆಲ್ಲವೂ ಉಚ್ಚ ಸ್ಥಾನದಲ್ಲಿ ಇರುವೊಂದು ಶತಭಿಷ ನಕ್ಷತ್ರದಲ್ಲಿ ಗುರುವು ಕೇಂದ್ರದಲ್ಲಿದ್ದ ಶುಭಲಗ್ನದಲ್ಲಿ ಆ ಶುಚಿಷ್ಮತಿಯು ಗರ್ಭದಿಂದ ಚಂದ್ರನಂತೆ ಸುಪ್ರಸನ್ನವಾದ ಮುಖವುಳ್ಳವನಾಗಿ ಆ ಮನೆಯನ್ನೆಲ್ಲ ತನ್ನ ಕಾಂತಿಯಿಂದ ಬೆಳಗುತ್ತಾ ಸರ್ವಾರಿಷ್ಟಗಳನ್ನು ನಾಶಗೊಳಿಸುವ ಕುಮಾರನು ಉದಿಸಿ ಬಂದನು. ಇಂತು ಆ ಕುಮಾರನು ಜನಿಸಿದೊಡನೆಯೇ ಸ್ವರ್ಗ ಮರ್ತ್ಯ ಪಾತಾಳ ನಿವಾಸಿಗಳಾದ ಸಮಸ್ತರಿಗೂ ಸುಖಪ್ರದನಾದ ಗಂಧವಾಹನೆನಿಸಿದ ವಾಯುವು ವಿಕಿಂಗನೆಯರ ಮುಖಗಳನ್ನು ಸುವಾಸನಾ ಭೂಯಿಷ್ಠಗಳನ್ನಾಗಿ ಮಾಡಿದನು. ಒಡನೆಯೇ ದಿಕ್ಕುಗಳೆಲ್ಲವೂ ಸುಪ್ರಸನ್ನಗಳಾದವು. ಗಗನಾಂಗಣದಲ್ಲಿ ಮುಗಿಲುಗಳು ಸುಗಂಧಭರಿತವಾದ ಹೂಗಳ ಮಳೆಯನ್ನು ಕರೆದವು. ದೇವದುಂದುಭಿಗಳು ಮೊಳಗಿದವು. ಎಲ್ಲ ದಿಕ್ಕುಗಳು ಪ್ರಸನ್ನತೆಯನ್ನು ಹೊಂದಿದವು. ಸುತ್ತಮುತ್ತಣ ಸರೋವರಗಳೇ ಅಲ್ಲದೆ ಸಮಸ್ತ ಭೂತಗಳ ಮನಸ್ಸುಗಳು ನಿರ್ಮಲವಾದವು. ಕತ್ತಲು ಕಳೆಯಿತು. ಬಹಳವಾಗಿ ತುಂಬಿದ್ದ ಧೂಳೆಲ್ಲವೂ ಅಡಗಿ ಹೋಗಿತು. ಸಮಸ್ತ ಪ್ರಾಣಿಗಳು ಕೇವಲ ಸಾತ್ವಿಕ ವೃತ್ತಿಯನ್ನು ತಳೆದು ವಸುಂಧರೆಯೇ ಆ ಸಮಯದಲ್ಲಿ ಮಂಗಳಮಯಿ ಎನಿಸಿತು. ಎತ್ತೆತ್ತಲು ಶುಭಕರವಾದ ಮಂಗಳ ಗೀತೆಗಳು ಪ್ರಾಣಿಗಳನ್ನು ಸಂತೋಷಗೊಳಿಸಿದವು. ತಿಲೋತ್ತಮೆ, ಊರ್ವಶಿ, ರಂಭೆ, ಪ್ರಭೆ, ಮಂಗಳಾಂಗಿ, ವಿದ್ಯುತ್ ಪ್ರಭೆ, ಸುಮಂಗಲೆ, ಶುಭಾಲಾಪೆ, ಸುಶೀಲೆ ಮೊದಲಾದ ಸ್ವರ್ಗಾಂಗನೆಯರು ಕಂಕಣಗಳನ್ನೊಡಗೂಡಿ ಮಧುರ ಧ್ವನಿಯನ್ನೆಸಗುವ ಕೈಗಳಿಂದ ಮುತ್ತುಗಳು ತುಂಬಿ ಕರ್ಪೂರ, ಅಗರು, ಕಸ್ತೂರಿಗಳ ಗಂಧವು ಬೆರೆತು ಮುಕ್ತಾಕ್ಷತೆಗಳೊಡಗೂಡಿದ ಪುಣ್ಯ ಪೂರ್ಣ ಪಾತ್ರೆಗಳನ್ನು ಹಿಡಿದು ಅಲ್ಲಿಗೆ ಬಂದರು. ವಜ್ರ ವೈಢೂರ್ಯ ದೀಪಗಳನ್ನು, ಅರಿಶಿನದ ಲೇಪನವನ್ನು, ಗಾರುತ್ಮತ ಅಂದರೆ ಗರುಡಮಣಿಯ ರೂಪಗಳನ್ನೊಳಗೊಂಡ ಶಂಖ, ಮುತ್ತಿನ ಚಿಪ್ಪು ಮತ್ತು ಮೊಸರುಗಳನ್ನು, ಪದ್ಮರಾಗ, ಪ್ರವಾಳ, ಕುಂಕುಮವರ್ಣ ವಿರಾಜಿತವಾದ ರತ್ನಗಳು, ಗೋಮೇಧ, ಪುಷ್ಯರಾಗ ಮತ್ತು ಇಂದ್ರನೀಲ ಮಣಿಗಳು ತುಂಬಿದ ಪಾತ್ರೆಗಳನ್ನು, ಪುಷ್ಪ ಮಾಲಿಕೆಗಳನ್ನು ಹಿಡಿದು ವಿದ್ಯಾಧರಿಯರು, ಕಿನ್ನರಿಯರು, ಇತರ ಸಹಸ್ರಾರು ಮಂದಿ ಅಮರಿಯರು ಅಲ್ಲಿಗೆ ಬಂದರು. ಅವರಲ್ಲಿ ಪ್ರತಿಯೊಬ್ಬರು ಚಾಮರಗಳನ್ನು ಹಿಡಿದವರಾಗಿ ಮಂಗಳ ದ್ರವ್ಯಗಳಿಂದ ಒಡಗೂಡಿದವರೇ ಆಗಿದ್ದರು. ಗಂಧರ್ವ, ಉರಗ, ಯಕ್ಷ ಸುವಾಸಿನಿಯರು ಶುಭಸ್ವರದಿಂದ ಲಲಿತವಾದ ಗೀತವನ್ನು ಹಾಡುತ್ತಾ ಗುಂಪುಗೂಡಿ ಆ ವಿಶ್ವಾನರನ ಮನೆಗೆ ಬಂದರು. ಮರೀಚಿ, ಅತ್ರಿ, ಪುಲಹ, ಪುಲಸ್ತ್ಯ, ಕ್ರತು, ಅಂಗೀರಸ, ವಸಿಷ್ಠ, ಕಶ್ಯಪ, ನಾನು ಅಂದರೆ ಅಗಸ್ತ್ಯ, ವಿಭಾಂಡ, ಮಾಂಡವ್ಯ, ಲೋಮಶ, ಲೋಮಪಾದ, ಭರದ್ವಾಜ, ಗೌತಮ, ಭೃಗು, ಗಾಲವ, ಗರ್ಗ, ಜಾತೂಕರ್ಣಿ, ಪರಾಶರ, ಆಪಸ್ತಂಭ, ಯಾಜ್ಞವಲ್ಕ್ಯ, ದಕ್ಷ, ವಾಲ್ಮೀಕಿ, ಮುದ್ದಲ, ಶಾತಾತಪ, ಲಿಖಿತ, ಶಿನಾದ, ಶಂಖ, ಉಂಚಭುಜ, ಜಮದಗ್ನಿ, ಸಂವರ್ತ, ಮತಂಗ, ಭರತ, ಅಂಶುವಂತ, ವ್ಯಾಸ, ಕಾತ್ಯಾಯನ, ಕುತ್ಸ, ಶೌನಕ, ಸುಶ್ರುತ, ಶುಕ, ಋಷ್ಯಶೃಂಗ, ದೂರ್ವಾಸ, ರುಚಿ, ನಾರದ, ತುಂಬುರು, ಉತ್ತಂಕ, ವಾಮದೇವ, ಶ್ರವಣ, ಹಸಿತ, ದೇವಲ, ಶಾಲಂಕಾಯನ, ಕಾರೀತ, ವಿಶ್ವಾಮಿತ್ರ, ಭಾರ್ಗವ, ಮೃಕಂಡ, ಮಾರ್ಕಂಡೇಯ, ಗಾಲ್ಭ್ಯ, ಉದ್ದಾಲಕ, ಗೌಮ್ಯ, ಉಪಮನ್ಯು, ವತ್ಸ ಮೊದಲಾದ ಮಹರ್ಷಿಗಳು, ಮುನಿಕನ್ನಿಕೆಯರು ಧನ್ಯನಾದ ಆ ವಿಶ್ವಾಮಿತ್ರನ ಆಶ್ರಮಕ್ಕೆ ಆ ಶಿಶುವಿನ ಶಾಂತಿ ಕರ್ಮಕ್ಕಾಗಿ ಚಿತ್ತೈಸಿದರು. ದೇವಪುರೋಹಿತನಾದ ಬೃಹಸ್ಪತಿಯನ್ನೊಳಗೊಂಡು ಬ್ರಹ್ಮದೇವನು ಗರುಡನನ್ನೇರಿ ಮಹಾವಿಷ್ಣುವು ನಂದಿ ಭೃಂಗಿಗಳು ಹಿಂಬಾಲಿಸಿ ಬರುತ್ತಿರಲು ವೃಷಭಧ್ವಜನಾಗಿ ಉಮೆಯೊಡನೆ ಪರಮೇಶ್ವರನು ಆ ವಿಶ್ವಾನರನ ಆಶ್ರಮಕ್ಕೆ ಬಂದರು. ಮಹೇಂದ್ರನೇ ಮೊದಲಾದ ದೇವತೆಗಳು, ಅನೇಕ ಪಾತಾಳವಾಸಿಗಳಾದ ನಾಗರು, ಹಲವು ನದಿಗಳು, ಅಮೂಲ್ಯ ರತ್ನಗಳೊಡಗೂಡಿ ಮಹಾ ಸಮುದ್ರಗಳು ಅಲ್ಲಿಗೆ ಬಂದರು. ಸಾವಿರಾರು ಸ್ಥಾವರಗಳೆಲ್ಲ ಜಂಗಮ ರೂಪಗಳನ್ನು ಧರಿಸಿ ಬಂದವು. ಆ ವೈಶ್ವಾನರ ಜನನ ಮಹಾ ಮಹೋತ್ಸವದಲ್ಲಿ ಚಂದ್ರರಹಿತವಾದ ರಾತ್ರಿಯಾಗಿದ್ದರು. ಎತ್ತೆತ್ತಲು ಬೆಳದಿಂಗಳು ಬೆಳಗಿತು.
ಆಗ ಸರ್ವಲೋಕ ಪಿತಾಮಹನಾದ ಪಿತಾಮಹನೇ ಸಾಕ್ಷಾತ್ತಾಗಿ ಆ ಶಿಶುವಿಗೆ ಜಾತಕರ್ಮವನ್ನೆಸಗಿ ಶ್ರುತಿಯನ್ನು ಸಮೀಕ್ಷಿಸಿ ಆ ಮಗುವಿನ ರೂಪಕ್ಕೆ ಅನುಗುಣವಾಗಿ ಗೃಹಪತಿ ಎಂದು ನಾಮಕರಣ ಮಾಡಿದನು. ಈ ರೀತಿ ಆ ವಿಧಾತನು 11ನೆಯ ದಿನ ಮಾಡಬೇಕಾದ ನಾಮಕರಣವನ್ನು ಆ ಕರ್ಮಕ್ಕೆ ಅನುಗುಣವಾದ ವಿಧಾನದಿಂದ ಆಯಾಯ ಶ್ರುತಿ ಮಂತ್ರಗಳನ್ನು ಉಚ್ಚರಿಸುತ್ತಾ ನಿರ್ವಹಿಸಿದನು. ಯಾವ ಈ ಅಗ್ನಿಯು ಇಲ್ಲಿ ವಿರಾಜಿಸುತ್ತಿರುವನೋ ಈತನು ಗೃಹಪತಿಯಾಗಿ ಗಾರ್ಹಪತ್ಯನೆಂದು ಪ್ರಸಿದ್ಧನಾಗಿ ಪ್ರಜೆಗೂ ನಿರತಿಶಯವಾದ ಧನಕ್ಕೂ ಒಡೆಯನಾದವನು. ಎಲೈ ಗೃಹಪತಿಯಾದ ಅಗ್ನಿಯೇ, ನೀನು ನಮಗೆ ಅನ್ನವನ್ನು ಯಶೋಬಲವನ್ನು ದೊರಕಿಸುವವನಾಗು. ಗೃಹಪತಿಯಾದ ಎಲೈ ಅಗ್ನಿಯೇ, ನಿನ್ನ ಸ್ಥಿತಿಯಿಂದ ಉಪಾಸಕರಿಗೆ ಪರವನ್ನು ನಿರ್ದರ್ಶಿಸುವವನಾಗಿ ಬೆಳಗುತ್ತಿರು ಎಂಬುದಾಗಿ ಋಗ್ಯಜುಸ್ಸಾಮ ಅಥರ್ವಣ ಮಂತ್ರಗಳಿಂದಲೂ ಆ ಶಿಶುವನ್ನು ಆಶೀರ್ವದಿಸಿ ಅಭಿನಂದಿಸಿದ ತರುವಾಯ ಬಾಲೋಚಿತವಾದ ರಕ್ಷೆಯನ್ನು ಕಟ್ಟಿ ಕಪಿತಾಮಹನಾದ ಆ ಬ್ರಹ್ಮದೇವನು ಹಂಸವಾಹನಾರೂಢನಾಗಿ ಹರಿಹರರೊಡನೆ ಅಲ್ಲಿಂದ ತೆರಳಿದನು. ಆಹಾ, ಏನು ರೂಪ, ಏನು ತೇಜಸ್ಸು, ಎಂಥ ಅವಯವ ಸನ್ನಿವೇಶ, ಎಂಥ ಶುಭ ಲಕ್ಷಣಗಳು! ಆಹಾ, ಶುಚಿಷ್ಮತಿ ದೇವಿಯ ಭಾಗ್ಯವೇ ಭಾಗ್ಯ. ಸಾಕ್ಷಾತ್ ಪರಮೇಶ್ವರನೇ ಈ ರೀತಿಯಾಗಿ ಆವಿರ್ಭವಿಸಿದನು. ಅಂತಹ ಭಕ್ತ ಜನರ ವಿಷಯದಲ್ಲಿ ಇದೇನು ಆಶ್ಚರ್ಯ! ಆ ರುದ್ರನನ್ನು ಅರ್ಚಿಸುವವರೆಲ್ಲರೂ ರುದ್ರ ಸ್ವರೂಪರೇ ಆಗಿರುವುದರಿಂದ ಅವರ ಮನೆಗಳಲ್ಲಿ ರುದ್ರನೇ ಅವತರಿಸುತ್ತಾನೆ ಎಂದು ದೇವತೆಗಳೆಲ್ಲರೂ ಪರಸ್ಪರವಾಗಿ ಸಂಲಪಿಸಿ ಸ್ತುತಿಸುತ್ತಾ ಆ ವಿಶ್ವಾನರನ ಅನುಜ್ಞೆಯನ್ನು ತೆಗೆದುಕೊಂಡು ರೋಮಾಂಚಿತ ಶರೀರಿಗಳಾಗಿ ಹಿಂತಿರುಗಿದರು. ಅಯ್ಯ ಶಿವಶರ್ಮನೆ, ಆದುದರಿಂದಲೇ ಗೃಹಸ್ಥಾಶ್ರಮಿಗಳೆಲ್ಲ ಪುತ್ರನಾಗಬೇಕೆಂದು ಆಸೆ ಪಡುವುದು. ಅವರು ಪುತ್ರನಿಂದಲೇ ಸಮಸ್ತ ಲೋಕಗಳನ್ನು ಜಯಿಸುತ್ತಾರೆಂದು ಸನಾತನವಾದ ಶ್ರುತಿಯು ಸಾರುತ್ತಿದೆ. ಅಪುತ್ರವಂತನ ಮನೆಯು ಬರಿದು, ಸುಪುತ್ರವಂತನ ಸಂಪಾದನೆಯು ನಿಷ್ಪ್ರಯೋಜಕವಾದುದು. ಅವನ ವಂಶವು ಅಲ್ಲಿಗೆ ಚಿನ್ನವಾಗುವುದು. ಪುತ್ರನಿಲ್ಲದಿದ್ದರೆ ಎಲ್ಲವೂ ಅಪವಿತ್ರವಾಗುವುದು. ಪುತ್ರ ಲಾಭಕ್ಕಿಂತ ಉತ್ತಮವಾದ ಲಾಭವಿಲ್ಲ. ಪುತ್ರನನ್ನು ಪಡೆಯುವುದಕ್ಕಿಂತ ಮೇಲಾದ ಸುಖವಿಲ್ಲ. ಇಹದಲ್ಲಿಯಾಗಲಿ ಪರದಲ್ಲಿಯಾಗಲಿ ಪುತ್ರನಿಗಿಂತಲೂ ಮಿಗಿಲಾದ ಮಿತ್ರನಿಲ್ಲ. ಔರಸ, ಕ್ಷೇತ್ರಜ, ಪ್ರೀತ, ದತ್ತ, ಪ್ರಾಪ್ತ, ದೌಹಿತ್ರ, ಆಪತ್ತಿನಲ್ಲಿ ರಕ್ಷಿತನಾದವನೊಬ್ಬ, ಇವರೆಲ್ಲರೂ ಸಪ್ತ ಪುತ್ರರೆಂದು ಪ್ರಸಿದ್ಧರಾಗಿದ್ದಾರೆ. ಬುದ್ಧಿಶಾಲಿಯಾದ ಗೃಹಸ್ಥನು ಇವರಲ್ಲಿ ಯಾರನ್ನಾದರೂ ಪಡೆದಿರತಕ್ಕದ್ದು. ಆದರೆ ಈ ಸಪ್ತ ಪುತ್ರರಲ್ಲಿ ಮೊದಮೊದಲಿನ ಪುತ್ರರು ಶ್ರೇಯಸ್ಕರರು, ಆ ಮೇಲಿನವರು ಅವರರು. ವ- ಗಣಗಳು ಹೇಳುತ್ತಾರೆ, ಅಯ್ಯ ಶಿವಶರ್ಮನೆ, ಆ ಮಗುವಿನ 4ನೆಯ ತಿಂಗಳಲ್ಲಿ ತಂದೆಯಾದ ವಿಶ್ವಾನರನು ಹೊಳಲು ಮೆಟ್ಟಿಸಿದ ಶಾಸ್ತ್ರವನ್ನು, 6ನೆಯ ತಿಂಗಳಲ್ಲಿ ಅನ್ನಪ್ರಾಶನವನ್ನು, ವರ್ಷ ತುಂಬಲು ಚೂಡಾಕರ್ಮವನ್ನು ವಿಧಿವತ್ತಾಗಿ ಆಚರಿಸಿದನು. ಚೂಡಾಕರ್ಮವಾದ ತರುವಾಯ ಕರ್ಮಜ್ಞನಾದ ಅವನು ಆ ಬಾಲಕನಿಗೆ ಶ್ರವಣ ನಕ್ಷತ್ರದಲ್ಲಿ ಉಪನಯನವನ್ನೆಸಗಿ ಬ್ರಹ್ಮ ತೇಜಸ್ಸು ಅಭಿವೃದ್ಧಿಗೊಳ್ಳಲೋಸುಗ 5ನೆಯ ವರ್ಷದಲ್ಲಿ ವೇದ ವ್ರತವನ್ನು ಅಂದರೆ ಬ್ರಹ್ಮಚರ್ಯವನ್ನು ಕೊಟ್ಟನು. ತರುವಾಯ ಶ್ರಾವಣ ಮಾಸದಲ್ಲಿ ಉಪಕರ್ಮವನ್ನೆಸಗಿ ಆ ಧೀಮಂತನು ಆ ಬಾಲಕನಿಗೆ ವೇದಾಧ್ಯಯನವನ್ನು ಉಪಕ್ರಮಿಸಿ 3 ವರ್ಷಗಳಲ್ಲಿ ವಿಧಿಪೂರ್ವಕವಾದ ಸಾಂಗ ಪದಕ್ರಮ ಸಹಿತವಾದ ವೇದವನ್ನು ಅಧ್ಯಯನ ಮಾಡಿಸಿದನು. ಮಹಾಶಕ್ತಿವಂತನಾದ ಆ ಕುಮಾರನು ವಿನಯಾದಿ ಸದ್ಗುಣ ಸಂಪತ್ತಿಯನ್ನು ಪ್ರಕಟಗೊಳಿಸುತ್ತಾ ಕೇವಲ ಸಾಕ್ಷಿ ಮಾತ್ರನಾಗಿದ್ದ ಗುರುಮುಖದಿಂದ ಸಮಸ್ತ ವಿದ್ಯಾ ಸಮೂಹವನ್ನು ಅಂದರೆ 14 ವಿದ್ಯೆಗಳನ್ನು ಗ್ರಹಿಸಿದನು. ತರುವಾಯ ಆ ಗೃಹಪತಿಗೆ 9ನೆಯ ವರ್ಷವು ಪ್ರಾಪ್ತವಾಗಿ ಅವನು ತಂದೆ ತಾಯಿಗಳ ಶುಶ್ರೂಷೆಯಲ್ಲಿ ತೊಡಗಿರಲು ಕಾಮಚರನಾದ ನಾರದ ಮುನೀಂದ್ರರು ಆ ವಿಶ್ವಾನರನ ಆಶ್ರಮಕ್ಕೆ ಐದಿವಂದು ಆ ಬಾಲಕನನ್ನು ಕಂಡು ಅರ್ಘ್ಯಾಸನಾದಿಗಳನ್ನು ಕೈಗೊಂಡ ತರುವಾಯ ಕುಶಲ ಪ್ರಶ್ನೆಯನ್ನು ಮಾಡಿದನು. ನಾರದನು ಹೇಳುತ್ತಾನೆ, ಮಹಾಭಾಗ್ಯಶಾಲಿಯಾದ ಎಲೆ ವಿಶ್ವಾನರನೇ, ಮಂಗಳಕರವಾದ ವ್ರತವುಳ್ಳ ಶುಚಿಷ್ಮತಿಯೇ, ಬಾಲಕನಾದ ಈ ಗೃಹಪತಿಯು ನಿಮ್ಮೀರ್ವರ ಅಪ್ಪಣೆಯನ್ನು ತಪ್ಪದೆ ನಡೆಸುತ್ತಿರುವನಷ್ಟೇ. ಲೋಕದಲ್ಲಿ ಪುತ್ರನೆನಿಸಿದವನಿಗೆ ಪಿತೃವಾಕ್ಯ ಪರಿಪಾಲನೆಯನ್ನುಳಿದು ಬೇರೊಂದು ತೀರ್ಥವಾಗಲಿ, ದೇವತೆಯಾಗಲಿ, ಗುರುವಾಗಲಿ, ಸತ್ಕ್ರಿಯೆಯಾಗಲಿ, ಮತ್ತಾಮ ಬಗೆಯ ಧರ್ಮವೇ ಆಗಲಿ ಇರುವುದಿಲ್ಲ. ಮಾತಾ ಪಿತೃಗಳಿಗಿಂತಲೂ ಅಧಿಕವಾದದ್ದು 3 ಲೋಕಗಳಲ್ಲಿ ಏನೂ ಇರುವುದಿಲ್ಲ. ಅವರಲ್ಲಿಯೂ ಗರ್ಭಧಾರಣ ಪೋಷಣಾದಿಗಳಿಂದ ಜನ್ಮವಿತ್ತು ಸಂರಕ್ಷಿಸುವ ತಾಯಿಯು ಉತ್ತಮಳು. ಯಾವ ಮಗನು ತನ್ನ ತಾಯ ಅಡಿಗಳನ್ನು ತೊಳೆದ ನೀರನ್ನು ತನ್ನ ಮೇಲೆ ಪ್ರೋಕ್ಷಿಸಿಕೊಳ್ಳುವನೋ ಅವನು ದೇವಗಂಗೆಯಲ್ಲಿ ಮಿಂದು ಶುದ್ಧನಾಗುವುದಕ್ಕಿಂತಲೂ ಮಿಗಿಲಾಗಿ ಶುದ್ಧನಾಗುತ್ತಾನೆ. ಅಖಿಲ ಕರ್ಮಗಳನ್ನು ಸನ್ಯಸನ ಮಾಡಿ ಪರಿವ್ರಾಜಕನಾಗಿರುವವನು ತಂದೆಗೂ ನಮಸ್ಕಾರಾರ್ಹನಾಗುವನು. ಸಮಸ್ತರು ಪ್ರಯತ್ನಪೂರ್ವಕವಾಗಿ ನಮಸ್ಕರಿಸಬೇಕಾದ ಆ ಪರಿವ್ರಾಜಕನು ಸಹ ಹೆತ್ತ ತಾಯಿಯನ್ನು ನಮಸ್ಕರಿಸತಕ್ಕದ್ದು. ತಂದೆ ತಾಯಿಗಳನ್ನು ಸಂತೋಷಗೊಳಿಸುವುದೇ ಪುತ್ರನಾದವನಿಗೆ ಅತ್ಯುಗ್ರವಾದ ತಪಸ್ಸು, ಅತ್ಯಂತ ಶ್ರೇಷ್ಠವಾದ ವ್ರತ, ಪರಮ ಧರ್ಮವು ಅದೇ. ಎಲೈ ದಂಪತಿಗಳೇ,
ಬಾಲಕನಾದ ಈ ಗೃಹಪತಿಯಿಂದ ನೀವೀರ್ವರು ಮಾನ್ಯರಾಗಿರುವಂತೆ ಮತ್ತಾವನು ಅಧಮನಾದ ಅವನ ಪುತ್ರನಿಂದ ಮಾನ್ಯತೆಯನ್ನು ಪಡೆದಿರುವುದಿಲ್ಲ. ವಿನಯ ವಿಧೇಯತೆಗಳಿಂದ ಕೂಡಿ ಸಂತೋಷವನ್ನುಂಟು ಮಾಡುವ ಮುಖ ಪ್ರಸನ್ನತೆಯೊಡಗೂಡಿದ ಈ ಕುಮಾರಕನಿಂದ ನೀವು ಅತ್ಯಂತ ಮಾನ್ಯರೆನಿಸಿದಿರಿ. ಮಗು ವೈಶ್ವಾನರ, ನನ್ನ ಬಳಿಗೆ ಬಾ, ತೊಡೆಯ ಮೇಲೆ ಕುಳಿತುಕೋ, ಲಕ್ಷಣಗಳನ್ನು ನೋಡುತ್ತೇನೆ, ಬಲದ ಕೈ ತೋರಿಸು. ನಾರದ ಮುನಿಯು ಈ ರೀತಿ ನುಡಿಯಲು ಬಾಲಕನಾದ ಗೃಹಪತಿಯು ತಂದೆ ತಾಯಿಗಳ ಅಪ್ಪಣೆಯನ್ನು ಪಡೆದು ಆ ಮುನಿಯನ್ನು ನಮಸ್ಕರಿಸಿ ಭಕ್ತಿಯಿಂದ ನಮ್ರನಾಗಿ ಅವನ ಬಳಿ ಕುಳಿತನು. ತರುವಾಯ ಆ ನಾರದ ಮುನಿಯು ಕುಮಾರನಾದ ಆ ಗೃಹಪತಿಯ ಸರ್ವಾಂಗಗಳನ್ನು, ಕಾಲು, ಜಿಹ್ವೆ, ದಂತಗಳನ್ನು ಪರೀಕ್ಷಿಸಿ ನೋಡಿ ಮುಪ್ಪರಿಗೊಳಿಸಿದ ಕೆಂಪು ದಾರವನ್ನು ತಂದು ಪಾರ್ವತಿ ಪರಮೇಶ್ವರನನ್ನು, ಗಣಪತಿಯನ್ನು ಉದ ಉದನ್ಮುಖನಾಗಿ ಭಕ್ತಿಯಿಂದ ಭಕ್ತಿಯಿಂದ ಸ್ಮರಿಸಿದ ತರುವಾಯ ಆ ಬಾಲಕನ ಅಡಿಯಿಂದ ಹಿಡಿದು ಮುಡಿಯವರೆಗೂ ಅಳೆದನು. ಎಲೆ ವಿಶ್ವಾನರನೇ, ಯಾವನು ಅಡ್ಡಲಾಗಿಯೂ ಎತ್ತರಕ್ಕೂ 108 ಅಂಗುಲಗಳ ಸಮವಾದ ಅಳತೆಯುಳ್ಳವನಾಗಿರುತ್ತಾನೆಯೋ ಅವನು ಈ ಬಾಲಕನಂತೆ ಭೂಪಾಲನಾಗುತ್ತಾನೆ. ಈ ಕುಮಾರನು ಚರ್ಮ, ಕೇಶ, ಅಂಗುಲಿ, ದಂತ, ಬೆರಳಗಂಟುಗಳು ಇವುಗಳಲ್ಲಿ ಸೂಕ್ಷ್ಮತೆಯನ್ನು, ಭುಜ, ನೇತ್ರ, ಗಲ್ಲ, ಜಾನು, ನಾಸಿಕೆಗಳೆಂಬ ಪಂಚಾಂಗಗಳಲ್ಲಿ ದೈರ್ಘ್ಯವನ್ನು, ಅಂಗೈ, ಸಣ್ಣ ಕುಡಿ, ತಾಲು, ನಾಲಗೆ, ಕೆಳದುಟಿ, ಮೇಲ್ದುಟಿ, ಉಗುರು ಎಂಬ ಸಪ್ತಾಂಗಗಳಲ್ಲಿ ರಕ್ತಿಮವನ್ನು, ಎದೆ, ಹೊಟ್ಟೆ, ಮುಂಗುರುಳು, ಹೆಗಲು, ಕೈ, ಮುಖಗಳೆಂಬ ಷಡಂಗಗಳಲ್ಲಿ ಔನ್ನತ್ಯವನ್ನು, ಹಣೆ, ಸೊಂಟ, ವಕ್ಷಸ್ಥಳಗಳೆಂಬ ಅವಯವತ್ರಯದಲ್ಲಿ ಪೀನತ್ವವನ್ನು, ಕುತ್ತಿಗೆ, ಜಂಘೆ, ಮೇಘನಗಳಲ್ಲಿ ಲಾಘವವನ್ನು, ಗಾಂಭೀರ್ಯವನ್ನು, ಹೀಗೆ 32 ಸಲ್ಲಕ್ಷಣಗಳನ್ನು ಒಳಗೊಂಡಿರುವನು. ದೀರ್ಘಾಯುಷ್ಮಂತನಾದ ಈ ನಿನ್ನ ಕುಮಾರನಿಗೆ ಇರುವಂತೆ ಭುಜ, ನೇತ್ರ, ಹನು, ಜಾನು, ನಾಸಿಕೆಗಳು, 5 ದೀರ್ಘಗಳು, ಕುತ್ತಿಗೆ, ಜಂಘೆ, ಮೇಹನಗಳು, 3 ಹ್ರಸ್ವಗಳು ಅಂದರೆ ಸ್ವರ ಸತ್ವನಾಭಿಗಳು, 3 ಗಂಭೀರಗಳು ಆಗಿರುವ ಮಂಗಳಕರನಾದ ಶಿಶುವು ಸ್ವಯಂ ಪೂಜ್ಯನಾಗುತ್ತಾನೆ. ಚರ್ಮ, ಕೇಶ, ಅಂಗುಲಿ, ದಂತ, ಮಣಿಗಂಟುಗಳು ಎಂಬ ಈ 5 ಸೂಕ್ಷ್ಮಗಳಾಗಿರುವುದರಿಂದ ನಿನ್ನ ಈ ಕುಮಾರನು ದಿಕ್ಪಾಲ ಪದವಿಯನ್ನು ಅನುಭವಿಸತಕ್ಕವನು. ವಕ್ಷಸ್ಥಲ, ಕುಕ್ಷಿ, ಅಲಕ, ಸ್ಕಂದ, ಕರ, ವಕ್ತ್ರಗಳಲ್ಲಿ ಔನ್ನತ್ಯವಿರುವುದರಿಂದ ಈ ಹುಡುಗನಲ್ಲಿ ಮಹದೈಶ್ವರ್ಯ ಭೋಗವು ಕಾಣುತ್ತದೆ. ಅಂಗೈಗಳಲ್ಲಿಯೂ, ಸಣ್ಣ ಕುಡಿಗಳಲ್ಲಿಯೂ, ಸಣ್ಣ ಕುಡಿಗಳಲ್ಲಿಯೂ, ಕಾಲು, ಜಿಹ್ವೆ, ಅದರೋಷ್ಟಗಳಲ್ಲಿಯೂ, ನಖಗಳಲ್ಲಿಯೂ ರಕ್ತವರ್ಣವಿರುವುದರಿಂದ ಇದು ಈ ಬಾಲಕನಿಗೆ ರಾಜ್ಯ ಸುಖವನ್ನು ದೊರೆಯಿಸುವುದಾಗಿದೆ. ಹಣೆ, ಸೊಂಟ, ವಕ್ಷಸ್ಸು ಈ 3ರಲ್ಲಿಯೂ ಈ ಕುಮಾರಕನಿಗೆ ವೈಶಾಲ್ಯವಿರುವುದರಿಂದ ನಿರುಪಮವಾದ ತೇಜಸ್ಸನ್ನು, ಅಪರಿಮಿತವಾದ ಐಶ್ವರ್ಯವನ್ನು ಇವನು ಪಡೆಯುವನು ಎಂಬುದರಲ್ಲಿ ಸಂದೇಹವಿಲ್ಲ. ಈ ಕುಮಾರನ ಕೈಗಳೆರಡು ಆಮೆಯ ಬೆನ್ನಿನಂತೆ ಬಹು ಕಠಿಣಗಳಾಗಿದ್ದು ಕಠಿಣವಾದ ಕಾರ್ಯಗಳನ್ನು ಮಾಡಲು ಅರ್ಹಗಳಾಗಿಲ್ಲದೆ ರಾಜ್ಯ ಪರಿಪಾಲನೆಗೆ ಮಾತ್ರ ತಕ್ಕುದಾಗಿವೆ. ಅಲ್ಲದೆ ಇವನ ಪಾದಗಳೆರಡು ಬಹು ಕೋಮಲವಾಗಿ ನಡೆಯತಕ್ಕವಾಗಿವೆ. ಈ ಮಗುವಿನ ಕೈಯಲ್ಲಿ ದೀರ್ಘಾಯುಷ್ಯವನ್ನು ಸೂಚಿಸುವ ರೇಖೆಯು ಬಹಳ ಸ್ಪಷ್ಟವಾಗಿದೆ. ಕಿರುಬೆರಳ ಅಡಿಯಿಂದ ಹೊರಟ ರೇಖೆಯು ತರ್ಜನಿಯ ತೋರು ಬೆರಳವರೆಗೂ ಹರಡಿದೆ. ಇವನ ಕಾಲುಗಳೆರಡು ಮಾಂಸಲವಾಗಿಯೂ, ರಕ್ತವರ್ಣವಾಗಿಯೂ, ಸಮವಾಗಿಯೂ, ಸೂಕ್ಷ್ಮವಾಗಿಯೂ, ಬಹು ಮಂಗಳಕರವಾಗಿಯೂ, ಸಮವಾದ ಗೆಣ್ಣುಗಳುಳ್ಳದ್ದಾಗಿಯೂ, ಬೆವರಿಲ್ಲದ್ದಾಗಿಯೂ, ನಯವಾಗಿಯೂ ಇರುವುದರಿಂದ ಶ್ರೀಮಂತಿಕೆಯನ್ನು ಸೂಚಿಸುವವುಗಳಾಗಿರುತ್ತದೆ. ಈ ಮಗುವಿನ ಕೈ ಸ್ವಲ್ಪವೇ ಆದ ರೇಖೆಗಳನ್ನೊಳಗೊಂಡು ಬಹು ಕೆಂಪಾಗಿರುವುದರಿಂದ ಯಾವಾಗಲೂ ಸುಖವಾಗಿರುತ್ತಾನೆ. ವೃಷವೂ ಹ್ರಸ್ವವೂ ಆಗಿರುವ ಲಿಂಗವನ್ನೊಳಗೊಂಡಿರುವುದರಿಂದ ಇವನು ರಾಜರಾಜನೆನಿಸುತ್ತಾನೆ. ಇವನು ಮಹತ್ತರವಾದ ಆಸನವನ್ನು ಪಡೆಯಲು ಯೋಗ್ಯವಾದ ಮಾಂಸಲವಾದ ಪಿರ್ರೆಗಳುಳ್ಳವನಾಗಿದ್ದಾನೆ. ಇವನ ಹೊಕ್ಕುಳ ಕುಳಿಯು ತುಂಡಿಗಿದ್ದು ಬಲಮುರಿಯ ಸುಳಿಯುಳ್ಳದ್ದಾಗಿ ರಕ್ತವರ್ಣವನ್ನೊಳಗೊಂಡು ಮಹದೈಶ್ವರ್ಯವನ್ನು ಸೂಚಿಸುತ್ತದೆ. ಈ ಬಾಲಕನು ಮೂತ್ರಿಸುವಾಗ ದಕ್ಷಿಣಾವರ್ತವನ್ನೊಳಗೊಂಡ ಏಕಧಾರೆಯಾಗಿರುವುದರಿಂದ ವೀರ್ಯವು ಮತ್ಸ್ಯ ಮಧುಗಳ ಗಂಧವನ್ನು ತಳೆದಿರುವುದರಿಂದಲೂ ಇವನು ನೃಪನೇ ಆಗುತ್ತಾನೆ. ಇವನ ಪೃಷ್ಠಗಳು ವಿಶಾಲವಾಗಿಯೂ ಮಾಂಸಲಗಳಾಗಿಯೂ ಮೃದುಗಳಾಗಿಯೂ ಇರುವುದರಿಂದ ಕೇವಲ ಸುಖಕ್ಕೆ ಮಾತ್ರ ಯೋಗ್ಯಗಳಾಗಿವೆ. ತೋಳುಗಳು ಎಡತಿರುವಿನವುಗಳಾಗಿ ನೀಳವಾಗಿ ಕಂಗೊಳಿಸುತ್ತಿರುವುದರಿಂದ ದಿಶೆಗಳನ್ನು ಸಂರಕ್ಷಿಸುವ ಸಾಮರ್ಥ್ಯವನ್ನು ಒಳಗೊಂಡಿದೆ. ಈತನು ಅಂಗೈಯಲ್ಲಿ ಶ್ರೀವತ್ಸ, ವಜ್ರ, ಚಕ್ರ, ಕಮಲ, ಮತ್ಸ್ಯ, ಕೋದಂಡ, ದಂಡ ಮೊದಲಾದ ರೇಖೆಗಳು ಬೆಳಗುತ್ತಿರುವುದರಿಂದ ಇವನು 3 ಲೋಕಗಳಿಗೂ ಸ್ವಾಮಿ ಎನಿಸಲು ಅರ್ಹನು. ಇವನಂತೆ 32 ಹಲ್ಲುಗಳು, ಆನೆಯ ಸೊಂಡಿಲಿನಂತೆಯೂ ಶಂಖದಂತೆಯೂ ದುಂಡಗಿರುವ ಕುತ್ತಿಗೆಯು, ಕ್ರೌಂಚ, ದುಂದುಬಿ, ಹಂಸ, ಭ್ರಮರಗಳಂತೆ ಮಧುರವಾದ ಕಂಠಸ್ವರವೂ ಇರುವವನು ಸರ್ವೇಶ್ವರನಿಗಿಂತಲೂ ಅಧಿಕ ನೆನೆಸುತ್ತಾನೆ.
ಈ ಕ- ಈ ಕುಮಾರನು ಜೇನಿನಂತೆ ಪಿಂಗಳ ವರ್ಣವುಳ್ಳ ನೇತ್ರವುಳ್ಳವನನ್ನು ಲಕ್ಷ್ಮಿಯು ಎಂದಿಗೂ ತೊರೆಯುವುದಿಲ್ಲ. 5 ರೇಖೆಗಳುಳ್ಳ ಹಣೆಯು ಸಿಂಹದಂತೆ ಉದರವು ಉಳ್ಳವನು ಮಂಗಳಕರನೆನಿಸುತ್ತಾನೆ. ಅಯ್ಯ ವಿಶ್ವಾನರನೆ, ಮೇಲ್ಮುಖವಾದ ರೇಖೆಯನ್ನೊಳಗೊಂಡ ಅಡಿಗಳುಳ್ಳವನು, ಹಳ್ಳ ತಿಟ್ಟುಗಳಿಲ್ಲದೆ ಅಂಗೈಗಳುಳ್ಳವನು, ಕೂಡಿ ನೆಟ್ಟಗಿರುವ ಬೆರಳುಗಳುಳ್ಳವನು, ಸೊಗಸಾದ ಉಗುರುಗಳುಳ್ಳವನು ಆದ ನಿನ್ನೆ ಕುಮಾರನು ಬಹು ಲಕ್ಷಣವಂತನಾಗಿದ್ದಾನೆ. ಹೀಗೆ ಇವನು ಸಮಸ್ತ ಶುಭಲಕ್ಷಣ ಲಕ್ಷಿತನಾಗಿದ್ದರು, ಸಂಪೂರ್ಣವೂ ನಿರ್ಮಲವೂ ಆದ ಷೋಡಶ ಕಲೆಗಳನ್ನು ಒಳಗೊಂಡಿದ್ದರು. ರಾಹುವು ಚಂದ್ರನನ್ನೆಂತೋ, ಅಂತೂ ವಿಧಿಯು ಇವನನ್ನು ಕೆಡವುತ್ತದೆ. ಅಯ್ಯ ದ್ವಿಜನೆ, ವಿಧಿಯು ವಿಮುಖವಾದರೆ ಗುಣಗಳೇ ದೋಷಗಳಾಗಿ ಪರಿಣಮಿಸುತ್ತವೆ. ಆದುದರಿಂದ ಈ ಬಾಲಕನನ್ನು ಪ್ರಯತ್ನಪೂರ್ವಕವಾಗಿ ಸಂರಕ್ಷಿಸತಕ್ಕದ್ದು. 12ನೆಯ ವರ್ಷದಲ್ಲಿ ಇವನಿಗೆ ಸಿಡಿಲಿನಿಂದಲೋ ಬೆಂಕಿಯಿಂದಲೋ ಗಂಡಾಂತರ ಉಂಟೆಂದು ನಾನು ಶಂಕಿಸುತ್ತೇನೆ. ಇಂತು ನುಡಿದು ಆ ನಾರದ ಮುನಿಯು ಬಂದ ದಾರಿಯನ್ನು ಹಿಡಿದು ಹೊರಟು ಹೋದನು. ನಾರದನು ನುಡಿದ ಮಾತುಗಳನ್ನು ಕೇಳಿ ಹೆಂಡತಿಯೊಡಗೂಡಿದ ವಿಶ್ವಾನರ ದ್ವಿಜನು ಅದು ವಜ್ರಪಾತದಂತೆ ಬಹುಭಯಂಕರವಾದುದೆಂದು ಭಾವಿಸಿದನು. ಆ ವಿಪ್ರನು ಅಯ್ಯೋ ಸತ್ತೆ ಎಂದು ಕೂಗಿಕೊಳ್ಳುತ್ತಾ ಎದೆಯನ್ನು ಬಡಿದುಕೊಂಡು ಮಹತ್ತರವಾದ ಪುತ್ರಶೋಕದಿಂದ ಕದಡಿದ ಮನಸ್ಸುಳ್ಳವನಾಗಿ ಮೂರ್ಛೆಗೊಂಡನು. ವಿಶ್ವಾನರನ ಪತ್ನಿಯಾದ ಶುಚಿಷ್ಮತಿಯು ಸಹ ದುಃಖಪೀಡಿತಳಾಗಿ ಆರ್ತನಾದದಿಂದ ಅಡಿಗಡಿಗೂ ಹಾಹಾಕಾರ ಮಾಡುತ್ತಾ ವ್ಯಾಕುಲವಾದ ಸರ್ವೇಂದ್ರಿಯವುಳ್ಳವಳಾಗಿ ಸಹಿಸಲಸದಳವಾಗುವಂತೆ ಅತ್ತಳು. ಅಯ್ಯೋ ಮಗುವೆ, ಗುಣನಿಧಿಯೇ, ಅಕ್ಕಟ, ಪಿತೃವಾಕ್ಯ ಪರಿಪಾಲಕ, ಪಾಪಿಯಾದ ನನ್ನ ಹೊಟ್ಟೆಯಲ್ಲಿ ಯಾಕಾದರೂ ಹುಟ್ಟಿದೆ. ಒಬ್ಬನೇ ಒಬ್ಬ ಮಗನನ್ನು ಪಡೆದಿದ್ದ ನನ್ನನ್ನು ಇನ್ನು ಮುಂದೆ ಯಾರು ತಾನೇ ಕಾಪಾಡುತ್ತಾರೆ? ನೀನಿಲ್ಲದೆ ನಿನ್ನ ಗುಣಗಳೆಂಬ ಅಲೆಗಳು ತುಂಬಿದ ದುಃಖದ ಕಡಲಲ್ಲಿ ಮುಳುಗಿ ಹೋಗುವ ನನ್ನನ್ನು ಕಾಪಾಡುವವರಾರು? ಎಲೈ ಮಗುವೆ, ನಿರ್ದುಷ್ಟನೆ, ತಾವರೆಯಂತೆ ಅಗಲವಾದ ಕಂಗಳುಳ್ಳವನಾಗಿ ಜನಗಳ ಕಣ್ಣುಗಳೆಂಬ ಚಕೋರ ಪಕ್ಷಿಗಳಿಗೆ ಚಂದ್ರನಂತಿದ್ದವನೇ, ಹೋದೆಯ ಅಪ್ಪ ಮಗು, ತಂದೆಯ ನೇತ್ರಗಳೆಂಬ ಕಮಲಗಳಿಗೆ ಸೂರ್ಯಪ್ರಾಯನಾಗಿ ತಾಯಾದ ನನಗೆ ಸಂತೋಷಕರವಾದ ಸಾವಿರಾರು ಉತ್ಸವಗಳನ್ನುಂಟು ಮಾಡುತ್ತಿದ್ದ ನೀನು ಅಲ್ಪಾಯುಷ್ಯವಂತನಾಗಬೇಕೆ? ಎಲೈ ಪೂರ್ಣಚಂದ್ರಮುಖನೇ, ನಸುನಗೆಯುಳ್ಳವನಾಗಿ ಒಳ್ಳೆಯ ಉಗುರುಗಳುಳ್ಳ ಬೆರಳುಗಳಿಂದೊಪ್ಪಿ ಮುದ್ದು ಮಾತುಗಳನ್ನಾಡುತ್ತಾ ಸವಿಮಾತುಗಳೆಂಬ ಅಮೃತದ ಅಲೆಗಳಿಂದ ನನ್ನನ್ನು ಆನಂದಗೊಳಿಸುತ್ತಿದ್ದ ನಿನ್ನನ್ನು ಪಡೆಯಲೋಸುಗ ಲೆಕ್ಕವಿಲ್ಲದ ಎಷ್ಟೊಂದು ವ್ರತಗಳನ್ನು ಮಾಡಿದೆ. ಮಗು, ಗೃಹಪತಿ, ನಿನ್ನನ್ನು ಪಡೆಯಲು ಯಾವ ಯಾವ ದೇವತೆಗಳಿಗೆ ನಾನು ಪೂಜೆಯನ್ನು ಸಲ್ಲಿಸಲಿಲ್ಲ, ಯಾವ ಯಾವ ತೀರ್ಥಗಳನ್ನು ಸೇವಿಸಲಿಲ್ಲ. ಪುಣ್ಯದಿಂದ ಮಾತ್ರವೇ ದೊರಕಲು ಸಾಧ್ಯವಾದ ನಿನ್ನನ್ನು ಪಡೆಯಲೋಸುಗ ಅದಾವ ನಿಯಮಗಳನ್ನು, ಔಷಧಗಳನ್ನು, ಯಂತ್ರ ಮಂತ್ರಗಳನ್ನು ಮಾಡಲಿಲ್ಲ. ಮಗು, ನೀನು ಸಂಸಾರವೆಂಬ ಸಾಗರಕ್ಕೆ ಓಡೆಯಂತಿರುವವನು. ಈ ದುಃಖ ಭರವನ್ನು ಕಳೆ. ಸರ್ವಸಾರ ಸರ್ವಸ್ವವಾದ ನಿನ್ನ ಮುಖಚಂದ್ರನನ್ನೊಮ್ಮೆ ತೋರು. ಸುಖ ಸಮುದ್ರ ಪ್ರಾಯನಾದ ಗೃಹಪತಿಯೇ, ಪುನ್ನಾಮವೆಂಬ ಘೋರ ನರಕದ ದಳ್ಳುರಿಗೆ ಹೆದರಿರುವ ನಿನ್ನ ತಂದೆಯನ್ನು ನಿನ್ನ ಮಾತುಗಳೆಂಬ ಅಮೃತ ಸೇಚನದಿಂದ ಪುನರುಜ್ಜೀವನಗೊಳಿಸು. ಹಾಹಾಹಾ, ಈ ಕುಮಾರನ ಜನ್ಮ ಮಹೋತ್ಸವ ಕಾಲದಲ್ಲಿ ಈ ವಿಷಯವನ್ನು ಅರಿತು ಒಂದೇ ಎಡೆಯಲ್ಲಿ ಸೇರಿದ ಸಮಸ್ತ ಗುಣಶೀಲ ಸಮೂಹಗಳ ಸೌಂದರ್ಯ ಲಕ್ಷಣಗಳನ್ನು ಪರೀಕ್ಷೆ ಮಾಡಲೋಸುಗುವೆ. ಅಷ್ಟೊಂದು ಮಂದಿ ದೇವತೆಗಳೆಲ್ಲರೂ ಸಂಪೂರ್ಣ ಹರ್ಷವುಳ್ಳವರಾಗಿ ಸೇರಿದ್ದರೋ ಏನು? ಎಲೈ ಶಂಭುವೆ, ಮಹೇಶ್ವರ, ದಯಾಮಯ, ಶೂಲಪಾಣಿ, ವೇದವಿತ್ತುಗಳಾದ ಮಹರ್ಷಿಗಳೆಲ್ಲರೂ ನೀನು ಮೃತ್ಯುವನ್ನು ಜಯಿಸಿದವನೆಂದು ತಿಳಿದಿರುತ್ತಾರೆ. ಅಂತಹ ನೀನು ಅನುಗ್ರಹಿಸಿದ ಈ ಕುಮಾರಕನಲ್ಲಿಯೂ ಆ ಯಮನು ಚೇಷ್ಟೆ ಮಾಡುವುದಾದರೆ ಈ ಲೋಕದಲ್ಲಿ ಯಾವನಿಗೆ ತಾನೇ ಪತನವಾಗದಿರದು. ಅಯ್ಯೋ ವಿಧಿಯೇ, ನೀನು ಅನೇಕ ಪ್ರಯತ್ನಗಳನ್ನು ಮಾಡಿ ವಿಶಾಲ ಗುಣಸಮುದ್ರನು, ಅಗಾಧವಾದ ಹೃದಯವುಳ್ಳವನು, ಸದ್ರತ್ನ ಸಾರ ಸರ್ವಸ್ವನು, ಸಂಸಾರ ತಾಪವನ್ನು ಪರಿಹರಿಸುವವನು ಆದ ಇಂತಹ ಮಗನನ್ನು ನಿರ್ಮಿಸಿ ಆಮೇಲೆ ಏಕಾದರೂ ವಧಿಸುವೆ. ಅಯ್ಯೋ ಯಮನೆ, ನಿನ್ನ ರಾಣಿಯಾದ ಶ್ಯಾಮಲಾದೇವಿಯು ಪುತ್ರವತಿಯಾಗಿಲ್ಲವೇ? ಆ ನಿನ್ನ ಮಗನ ಮುಖವೆಂಬ ಚಂದ್ರನನ್ನು ಕಾಲಸ್ವರೂಪನಾದ ನೀನು ಆ ನಿನ್ನ ಮಗನ ಮುಖವೆಂಬ ಚಂದ್ರನನ್ನು ಕಾಲಸ್ವರೂಪನಾದ ನೀನು ಮರಣದಿಂದ ತಪ್ಪಿಸಿರಬೇಕು. ಇದೀಗ ಕೋಮಲವಾದ ಕಮಲದ ಬಳ್ಳಿಯಂತೆ ಮೃದುವಾದ ದೇಹವನ್ನೊಳಗೊಂಡ ಈ ನನ್ನ ಕುಮಾರಕನಲ್ಲಿ ಖಡ್ಗದಂತೆ ಮೊನಚಾದ ಕೋರೆದಾಡೆಗಳುಳ್ಳ ನೀನು ವಜ್ರಾಯುಧದಂತೆ ಬಹು ಕಠಿಣವಾಗಿ ನಡೆಯುತ್ತಿರುವೆ. ಇದು ನಿನಗೆ ತರವೇ? ಅಯ್ಯ ಶಿವಶರ್ಮನೆ, ಆ ಶುಚಿಷ್ಮತಿಯು ಈ ಪ್ರಕಾರವಾಗಿ ಬಹಳವಾಗಿ ಅತ್ತು ಕಣ್ಣೀರು ಬೀಳುವಿಕೆಯಿಂದ ಉಂಟಾಗಿ ಬೆಳೆದು ಅಲೆ ಅಲೆಯಾಗಿ ಹರಿಯುತ್ತಿರುವ ಶೋಕ ನದಿಗೆ ಎಡೆಗೊಟ್ಟು ಅಪರಿಮಿತವಾದ ದುಃಖದಿಂದ ಜನಿಸಿದ ಬೆಂಕಿಯ ಬೇಗೆಗೊಳಗಾಗಿ ಬೇಸತ್ತು ನಿಟ್ಟುಸಿರು ಬಿಟ್ಟು ಬತ್ತಿ ಹೋದಳು. ಎಲೈ ವಿಪ್ರನೆ, ಆ ಶುಚಿಷ್ಮತಿ ದೇವಿಯು ಅತಿ ದೀನವಾಗಿ ಅತ್ತುದನ್ನು ಕೇಳಿ ಆಶ್ರಮ ಉಪವನದ ತರುಲತೆಗಳೆಲ್ಲವೂ
ಹೂಗಳೆಂಬ ಕಂಬನಿಗಳನ್ನು ಉದುರಿಸಿದವು. ಅಲ್ಲದೆ ಅವು ಹಾರಿಹೋಗುತ್ತಿರುವ ಪಕ್ಷಿಗಳ ಕಲಕಲ ಧ್ವನಿ ಎಂಬ ಆರ್ತನಾದದಿಂದ ಅಡಿಗಡಿಗೂ ಗಾಳಿಯ ಬೀಸುವಿಕೆಯಿಂದ ಬಳುಕಿ ಬಾಗಿ ತಲೆಯನ್ನು ಅಲುಗಿಸಿ ಅಳುತ್ತಿರುವವೋ ಎಂಬಂತೆ ತೋರುತ್ತಿದ್ದವು. ಆಕೆಯು ಬಹುಪ್ರಕಾರವಾಗಿ ಮುಕ್ತಕಂಠವಾಗಿ ದೀನವಾಗಿ ಅತ್ತುದನ್ನು ಪಡಿದನಿ ಎಂಬ ನೆಪದಿಂದ ಬೆಟ್ಟದ ಗುಹೆಗಳನ್ನೊಳಗೊಂಡ ಸ್ತಂಭಿತಗಳಾದ ಮೃಗ ಪಕ್ಷಿ ಸಮೂಹವುಳ್ಳ ದಶ ದಿಶೆಗಳು ರೋಧಿಸಿದವೋ ಎಂಬಂತಿದ್ದವು. ಈ ಆರ್ತನಾದವನ್ನು ಕೇಳಿ ವಿಶ್ವಾನರನು ಮೂರ್ಛೆಯನ್ನು ತಿಳಿದದ್ದು. ಏನು, ಏನಾಯಿತು, ಏನಿದು ಎಂದು ಗಟ್ಟಿಯಾಗಿ ಕೂಗಿ ಕೇಳುತ್ತಾ, ನನ್ನ ಬಹಿಪ್ರಾಣ ಸ್ವರೂಪನು, ಅಂತರಾತ್ಮದಲ್ಲಿ ನೆಲೆಸಿರುವವನು, ಸಕಲೇಂದ್ರಿಯಗಳಿಗೆ ಒಡೆಯನು ಆದ ನನ್ನ ಮಗು ಗೃಹಪತಿಯಲ್ಲಿ ಎಂದು ಹೊರಳಿದನು. ಅಗಸ್ತ್ಯನು ಹೇಳುತ್ತಾನೆ, ಕೆಲವು ಲೋಪಾಮುದ್ರೆಗೆ ತರುವಾಯ ಆ ಗೃಹಪತಿಯು ತನ್ನ ತಂದೆ ತಾಯಿಗಳು ಬಹಳವಾದ ದುಃಖಕ್ಕೆ ಒಳಗಾಗಿರುವುದನ್ನು ಕಂಡು ನಸು ನಗೆಗೂಡಿ, ಅಮ್ಮ, ನಿನಗೆ ಇಂತಹ ಭಯವೇತಕ್ಕೆ? ಅಪ್ಪ, ನೀನೇಕೆ ಹೆದರುವೆ? ನಿಮ್ಮ ಪಾದಧೂಳಿಯಿಂದ ದೇಹರಕ್ಷೆಯನ್ನು ಪಡೆದಿರುವ ನನ್ನನ್ನು ಆ ಯಮನು ಮೃತಿಯೊಂದಿಸುವುದಕ್ಕೆ ಎಂದಿಗೂ ಸಮರ್ಥನಾಗುವುದಿಲ್ಲ. ಚಂಚಲವೋ ಅಲ್ಪವೋ ಆದ ಆ ಮೃತ್ಯುವಿನ ವಿಷಯದಲ್ಲಿ ಇನ್ನೇನು? ತಂದೆ ತಾಯಿಗಳಾದ ನೀವೀರ್ವರು ನನ್ನ ಪ್ರತಿಜ್ಞೆಯನ್ನು ಕೇಳಿರಿ. ನಾನು ನಿಮ್ಮ ಮಗನೇ ಆಗಿದ್ದಲ್ಲಿ ಆ ಸಿಡಿಲು ನನಗೆ ಅಂಜುವಂತೆ ಮಾಡುತ್ತೇನೆ. ಸತ್ಪುರುಷರಾದವರಿಗೆ ಸಮಸ್ತ ಅಭೀಷ್ಟಗಳನ್ನು ಸಲ್ಲಿಸುವವನಾಗಿ ಸರ್ವಜ್ಞನು ಮೃತ್ಯುಂಜಯನು ಯಮನಿಗೂ ಯಮನು ಮಹಾಕಾಲನೆನಿಸಿ ಕಾಲಕೂಟವನ್ನು ಪಾನ ಮಾಡಿದವನು ಆದ ಪರಮೇಶ್ವರನನ್ನು ತಪಸ್ಸಿನಿಂದ ಸಂತೋಷಗೊಳಿಸುತ್ತೇನೆ. ಮುಪ್ಪೇರಿದ ಆ ದ್ವಿಜ ದಂಪತಿಗಳಿರ್ವರು ಮಗನು ಆಡಿದ ಈ ಮಾತುಗಳನ್ನು ಕೇಳಿ ಅಕಾಲದಲ್ಲಿ ಅಮೃತ ವರ್ಷವನ್ನು ಹೊಂದಿದಂತೆ ಶಾಂತವಾದ ಸಂತಾಪವುಳ್ಳವರಾಗಿ ನುಡಿದರು. ಮಗನೇ ಗೃಹಪತಿ, ನಿನ್ನ ಮಾತು ಮುಗಿಲಿಲ್ಲದೆಯೇ ಮಳೆಗರೆದಂತೆ ತೃಪ್ತಿಯನ್ನುಂಟು ಮಾಡಿದೆ. ಕ್ಷೀರ ಸಮುದ್ರವಿಲ್ಲದೆಯೇ ಹಾಲುಕ್ಕಿದಂತಿದೆ. ಚಂದ್ರನಿಲ್ಲದೆಯೇ ಬೆಳದಿಂಗಳು ಕಾದಂದಿದೆ. ನಮ್ಮನ್ನು ಬಹಳವಾಗಿ ತಣಿಸಿದೆ. ಮಗು, ಇನ್ನೊಂದು ಸಲ ಹೇಳು, ಅದು ಹೇಗೆ? ನಿಕೃಷ್ಟನೋ ಚಪಲನೋ ಅತ್ಯಲ್ಪನೋ ಆದ ಯಮನು ನಿನ್ನನ್ನು ಕಬಳಿಸಲು ಸಾಧ್ಯವಿಲ್ಲವೆಂದೆಯಾ? ಮಗನೇ, ನಿನ್ನ ಮಾತಾಪಿತೃಗಳಾದ ನಮ್ಮೀರ್ವರ ಸಂತಾಪವನ್ನು ನಾಶಗೊಳಿಸಲೋಸುಗ ಮೃತ್ಯುಂಜಯನಾದ ಪರಮೇಶ್ವರನನ್ನು ಆರಾಧಿಸುವ ಲಕ್ಷಣವುಳ್ಳ ಉಪಾಯವನ್ನೇ ಹೇಳಿದೆ. ಅಪ್ಪ, ಮನೋರಥಕ್ಕೂ ಮೀರಿದ ಮುಕ್ತಿಯನ್ನು ದೊರಕಿಸುವವನು, ಕಾಲ ಸಂಹಾರಿಯು, ಭಕ್ತ ಹಿತಂಕರನು, ಪರಂತ್ವರತರನು ಆದ ಶಂಕರನನ್ನು ಶರಣು ಹೋಗು. ಮಗು ಗೃಹಪತಿ, ಪೂರ್ವದಲ್ಲಿ ಆ ತ್ರಿಪುರಾಂತಕನು ಕಾಲನು ಪಾಶಗಳಿಂದ ಬಿಗಿಸಿ ಎಳೆದೊಯ್ಯುತ್ತಿದ್ದ ಶ್ವೇತಕೇತುವನ್ನು ಕಾಪಾಡಿದನೆಂಬ ಸಂಗತಿಯನ್ನು ನೀನು ಕೇಳಿಲ್ಲವೇ? ಅಂತೆಯೇ 8 ವರ್ಷ ವಯಸ್ಸಿನ ಕೇವಲ ಬಾಲಕನಾದ ಶಿಲಾದ ಮುನಿಯ ಮಗನಾದ ನಂದಿಯನ್ನು ತನ್ನ ಸ್ವಜನವನ್ನಾಗಿ ಮಾಡಿಕೊಂಡು ಲೋಕವನ್ನೇ ಆನಂದಗೊಳಿಸುವವನನ್ನಾಗಿ ಮಾಡಲಿಲ್ಲವೇ? ಪೂರ್ವದಲ್ಲಿ ಕ್ಷೀರ ಸಮುದ್ರವನ್ನು ಮಂಥನ ಮಾಡುವಂದು ಮಹಾಪ್ರಳಯಾಗ್ನಿಗೆ ಸಮನಾಗಿ ಉದಿಸಿದ ಘೋರವಾದ ಹಾಲಾಹಲ ವಿಷವನ್ನು ಆ ಸ್ವಾಮಿಯು ಪಾನ ಮಾಡಿ ತ್ರಿಭುವನಗಳನ್ನು ಸಂರಕ್ಷಿಸಲಿಲ್ಲವೇ? 3 ಲೋಕಗಳ ಸಂಪತ್ತನ್ನು ಪಡೆದನೆಂದು ಗರ್ವಿಸಿ ತಾನಾಗಿ ಮೆರೆಯುತ್ತಿದ್ದ ಜಲಂಧರನನ್ನು ತನ್ನ ಅಡಿಯ ಹೆಬ್ಬೆರಳಿನ ರೇಖೆಯಿಂದ ಉದಿಸಿದ ಚಕ್ರದಿಂದಲೇ ಆ ಪ್ರಭುವು ವಧಿಸಿದನಷ್ಟೇ. ಪೂರ್ವದಲ್ಲಿ ಈ ಪರಮೇಶ್ವರನು ಮಹಾವಿಷ್ಣುವನ್ನೇ ಬಾಣವನ್ನಾಗಿಸಿಕೊಂಡು ಆ ಒಂದು ಬಾಣವನ್ನು ಪ್ರಯೋಗಿಸಿ ಪಿತೃಗಳನ್ನು ಭಸ್ಮಸಾತ್ಕರಿಸಲಿಲ್ಲವೇ? ಪೂರ್ವದಲ್ಲಿ ಇದೇ ದೂರ್ಛಟಿಯು 3 ಲೋಕದ ಸಂಪತ್ತಿನಿಂದ ಬುದ್ಧಿಗೆಟ್ಟ ಅಂಧಕಾಸುರನನ್ನು ತ್ರಿಶೂಲಾಗ್ರದಿಂದ ಎತ್ತಿ ಹಿಡಿದು ಸೂರ್ಯ ಕಿರಣಗಳಿಂದಲೇ 10,000 ವರ್ಷಗಳ ಕಾಲ ಕಾಯಿಸಿ ಅವನನ್ನು ಬತ್ತಿಸಲಿಲ್ಲವೇ? ಬ್ರಹ್ಮಾದಿ ದೇವತೆಗಳೆಲ್ಲರೂ ನೋಡುತ್ತಿರುವಂತೆ 3 ಲೋಕಗಳನ್ನು ಜಯಿಸಿ ಮಹೋನ್ನತನಾಗಿದ್ದ ಕಾಮನನ್ನು ದೃಷ್ಟಿಕ್ಷೇಪ ಮಾತ್ರದಿಂದಲೇ ಆ ಮಹಾರುದ್ರನು ಅನಂಗ ಪದವಿಗೆ ಸಲ್ಲಿಸಲಿಲ್ಲವೇ? ಆದುದರಿಂದ ಇಂತಹ ಬ್ರಹ್ಮಾದಿಗಳಿಗೂ ಏಕಕರ್ತನಾಗಿ ಮೇಘವಾಹನ ನೆನೆಸಿ ಅಚ್ಯುತನಾಗಿ ವಿಶ್ವವನ್ನೇ ಸಂರಕ್ಷಣ ಮಾಡುವ ರಕ್ಷಾಮಣಿಯಾದ ಆ ಪರಶಿವನಲ್ಲಿಗೆ ಶರಣು ಹೋಗು. ಈ ಪ್ರಕಾರವಾಗಿ ಆ ಗೃಹಪತಿಯು ತಂದೆ ತಾಯಿಗಳ ಅನುಜ್ಞೆಯನ್ನು ಪಡೆದು ಅವರನ್ನು ಬಗೆಬಗೆಯಾಗಿ ಆಶ್ವಾಸನಗೊಳಿಸಿ ಅಲ್ಲಿಂದ ಹೊರಟನು. ಹೀಗೆ ಹೊರಟು ಹರಿಬ್ರಹ್ಮಾದಿ ದೇವತೆಗಳಿಂದಲೂ ಹೊಂದಲಸದಳವಾಗಿ ಪ್ರಾಕೃತ ಲಯದ ಕೋಟಲೆಗೆ ಸಿಕ್ಕದಂತೆ ಆ ವಿಶ್ವೇಶ್ವರನಿಂದ ಪರಿಪಾಲಿತವಾಗಿದ್ದ ಕಾಶಿ ಪಟ್ಟಣಕ್ಕೆ ಬಂದನು. ವಿಚಿತ್ರವಾದ ಶುಭ ಗುಣಗಳನ್ನೊಳಗೊಂಡು ಮಂಜಿನಂತೆ ಗೌರವರ್ಣವನ್ನು ತಳೆದು ಆ ಪಟ್ಟಣದ ಕಂಠ ಪ್ರದೇಶಗಳಲ್ಲಿ ಪುಷ್ಪಹಾರವೋ ಎಂಬಂತೆ ವಿರಾಜಿಸುತ್ತಿರುವ ದೇವಗಂಗಾ ನದಿಯಿಂದ ಅಲಂಕೃತವಾಗಿ ಪರಿಮಿತವಾದ ಸಂಸಾರದ ಸಂತಾಪದಿಂದ ಸಂತಪ್ತವಾದ ಜನರಿಂದ ಉಂಟಾದ ಪಾಪವನ್ನು ತಾಪವನ್ನು ವರುಣಾ ನದಿಯಿಂದ ತಡೆಗಟ್ಟಿ ಹಸಿ ನದಿಯ ಪ್ರವಾಹದಿಂದ ಛೇದಿಸುತ್ತಿರುವುದಾಗಿ ಆ ಕ್ಷೇತ್ರವು ಕಂಗೊಳಿಸುತ್ತಿದ್ದಿತು. ಅಷ್ಟಾಂಗ ಯೋಗಗಳಿಂದ ಪ್ರಯತ್ನ ಪುರಸ್ಸರವಾಗಿ ಲಭಿಸುವ ಕೈವಲ್ಯವನ್ನು ಪ್ರಕಾಶಗೊಳಿಸುವುದರಿಂದ ಕಾಶಿಕೆ ಎಂದು
ಯಾವ ಪಟ್ಟಣವನ್ನು ಪಂಡಿತರು ಹೊಗಳಿದರೋ ಅಂತಹ ಕಾಶಿ ಪಟ್ಟಣವನ್ನು ಸಂಸಾರ ತಾಪದಿಂದ ಬೆಂದ ಕಣ್ಣುಗಳುಳ್ಳವನಾದ ಆ ಗೃಹಪತಿಯು ಕಂಡವನಾದನು. ತರುವಾಯ ಅವನು ಮೊದಲು ಕಿವಿಯಿಂದ ಕಿವಿಗೆ ಹರಡಿದ, ಅಂದರೆ ಕರ್ಣಾಕರ್ಣಿಕೆಯಾದ ಯಶಸ್ಸನ್ನು ಮಹಾತ್ಮ್ಯವನ್ನು ಒಳಗೊಂಡ ಮಣಿಕರ್ಣಿಕೆಗೆ ಬಂದನು. ಅಲ್ಲಿ ವಿದ್ಯುಕ್ತವಾಗಿ ಸ್ನಾನವನ್ನು ಆಚರಿಸಿ ಮೂರು ಲೋಕಗಳ ಚರಾಚರ ಪ್ರಾಣಿಗಳನ್ನು ಸಲಹುವವನಾದ ಆ ವಿಶ್ವೇಶ್ವರ ವಿಭುವನ್ನು ಸಂದರ್ಶಿಸಿ ನಮಸ್ಕರಿಸಿದನು. ಆ ಗೃಹಪತಿಯು ಆ ಪಾಮರೇಶ್ವರ ಲಿಂಗವನ್ನು ಪುನಃ ಪುನಃ ನೋಡಿ ನೋಡಿ ಮನಸ್ಸಿನಲ್ಲಿಯೇ ಪರಮಾನಂದವನ್ನು ತಳೆದನು. ಅಲ್ಲದೆ ಆ ಸಂತೋಷಾಧಿಕ್ಯದಿಂದ ಅವನು, ಆಹಾ, ಈ ವಿಶ್ವೇಶ್ವರ ಲಿಂಗವು ಪರಮಾನಂದಕ್ಕೆ ಮೂಲವೆಂಬುದು ದಿಟ, ಇದರಲ್ಲಿ ಸಂಶಯವಿಲ್ಲ. ಚರಾಚರಾತ್ಮಕವಾದ ಈ ಜಗತ್ತಿನಲ್ಲಿ ನನ್ನಷ್ಟು ಧನ್ಯರು ಯಾರೂ ಇಲ್ಲ. ಇಂದು ನಾನು ಷಡ್ಗುಣೈಶ್ವರ್ಯ ಸಂಪನ್ನವಾಗಿ ಸರ್ವತ್ರ ವ್ಯಾಪಕವಾಗಿ ಬೆಳಗುತ್ತಿರುವ ಈ ವಿಶ್ವೇಶ್ವರ ಲಿಂಗವನ್ನು ಸಂದರ್ಶಿಸಿದನಷ್ಟೇ. ಮೂರು ಲೋಕಗಳ ಸಾರಸರ್ವಸ್ವವೇ ಈ ಲಿಂಗ ರೂಪದಿಂದ ಒಟ್ಟುಗೂಡಿ ಮೆರೆಯುತ್ತಿರುವುದಲ್ಲವೇ? ಅಥವಾ ಇದು ಕ್ಷೀರ ಸಮುದ್ರದಿಂದ ಉದ್ಭವಿಸಿದ ಅಮೃತದ ಉಂಡೆಯೋ? ಅಥವಾ ಆತ್ಮವನ್ನು ತಿಳಿಯಲು ಉಪಯುಕ್ತವಾದ ಜ್ಯೋತಿಯ ಮೊತ್ತ ಮೊದಲಿನ ಮೊಳಕೆಯೋ? ಅದು ಅಲ್ಲದಿದ್ದರೆ ಬ್ರಹ್ಮಾನಂದಕ್ಕೆ ಮಂಗಳಕರವಾದ ಮೂಲ ಕಾರಣವೋ? ಅಥವಾ ಬ್ರಹ್ಮ ರಸಾಯನವೋ? ಹಾಗೂ ಅಲ್ಲದಿದ್ದರೆ ಯಾವುದು ಯೋಗಿಗಳ ಹೃದಯ ಕಮಲದಲ್ಲಿ ನೆಲೆಸಿರುವುದೆಂದು ನಿರಾಕಾರವಾದುದೆಂದು ಹೇಳಲ್ಪಡುತ್ತದೆಯೋ ಆ ನಿರ್ಗುಣ ಬ್ರಹ್ಮವು ಈ ಶಿವಲಿಂಗದ ವ್ಯಾಜದಿಂದ ಈ ರೀತಿ ಸಗುಣವಾಗಿ ಪ್ರಕಟಗೊಂಡಿದೆಯೋ ಏನು? ನಾನಾ ರತ್ನ ಸಮೂಹಗಳಿಂದ ತುಂಬಿದ ಬ್ರಹ್ಮಾಂಡ ಭಾಂಡವೇ ಈ ಲಿಂಗವಾಗಿರುವುದು? ಅಥವಾ ಮೋಕ್ಷ ವೃಕ್ಷದ ನಿತ್ಯವೂ ಶುದ್ಧವೂ ಬುದ್ಧವೂ ಮುಕ್ತವೂ ಸ್ವಪ್ರಕಾಶಾನಂದ ಸ್ವರೂಪಯುಕ್ತವೂ ಆದ ಫಲವೇ ಈ ಶಿವಲಿಂಗವು ಎಂಬುದರಲ್ಲಿ ಸಂಶಯವಿಲ್ಲ. ಅಥವಾ ಇದು ಮುಕ್ತಿ ಲಕ್ಷ್ಮಿಯ ಪುಷ್ಪ ಸಹಿತವಾದ ಕೇಶಪಾಶವು ಭಕ್ತರ ಸರ್ವಾಭೀಷ್ಟಗಳನ್ನು ಸಲ್ಲಿಸುವ ಕೈವಲ್ಯವೆಂಬ ಮಲ್ಲಿಗೆ ಬಳ್ಳಿಯ ಸುಹುಗೊಂಚಲು? ಅಲ್ಲದಿದ್ದರೆ ಮೋಕ್ಷಲಕ್ಷ್ಮಿಯ ಆನಂದ ಕ್ರೀಡನದ ಚೆಂಡು ಉಪಸರ್ಗವೆಂಬ ಉದಯಾದ್ರಿಯಿಂದ ಉದಿಸಿದ ಚಂದ್ರನು? ಸಂಸಾರ ಭ್ರಾಂತಿ ಎಂಬ ಕತ್ತಲನ್ನು ಕಳೆಯುವ ಸೂರ್ಯನು? ಕಲ್ಯಾಣ ಲಕ್ಷ್ಮೀರಮಣಿಯ ರಮ್ಯವಾದ ಶೃಂಗಾರ ದರ್ಪಣವು? ಸಮಸ್ತ ದೇಹಧಾರಿಗಳಿಗೂ ಬೇರೆ ಇನ್ನಾವುದು ತಿಳಿಯದೆ ಹೋಗುವ ಅನೇಕ ಕರ್ಮ ಬೀಜಗಳಿಗೆ ಇದು ಅದ್ಭುತವಾದ ಬೀಜಪೂರವು? ಇದು ಸಮಸ್ತ ದೇಹಧಾರಿಗಳಿಗೂ ಅವರವರ ಸತ್ಕರ್ಮಾನುಷ್ಠಾನಸಾರವಾಗಿ ಫಲಗಳನ್ನು ಅನುಗ್ರಹಿಸುವಂತಹುದು. ನಂಬಿದ ಭಕ್ತರಿಗೆ ಮುಕ್ತಿಯನ್ನು ದೊರಕಿಸುವ ಈ ಲಿಂಗದಲ್ಲಿ ಪ್ರಪಂಚದ ಸಮಸ್ತ ಕರ್ಮ ಬೀಜಗಳು ಲಯವಾಗುವುದರಿಂದ ಇದು ವಿಶ್ವಲಿಂಗವೆಂದು ಪ್ರಸಿದ್ಧವಾಗಿದೆ. ನಾರದ ಮಹರ್ಷಿಯು ನನ್ನ ಭಾಗ್ಯವಶದಿಂದಲೇ ಸಂದರ್ಶನವನ್ನಿತ್ತು ನನಗೆ ಈ ರೀತಿ ಎಚ್ಚರಿಕೆಯ ಮಾತುಗಳನ್ನು ಹೇಳಿದನು. ಅದರಿಂದ ನಾನು ಕೃತಕೃತ್ಯನಾದೆ. ಇಂತು ಆ ಗೃಹಪತಿಯು ಆನಂದಾಮೃತ ರಸದಲ್ಲಿ ಓಲಾಡಿ ಪಾರಣೆಯನ್ನೆಸಗಿ ಆ ತರುವಾಯ ಒಂದಾನೊಂದು ಶುಭ ದಿನದಲ್ಲಿ ಸಮಸ್ತ ಇಷ್ಟಾರ್ಥಗಳನ್ನು ದಯಪಾಲಿಸುವ ಶಿವಲಿಂಗ ಪ್ರತಿಷ್ಠೆಯನ್ನು ಮಾಡಿ ಸ್ಥಿರ ಬುದ್ಧಿಯಿಲ್ಲದವರಿಗೆ ಕೈಕೊಳ್ಳಲು ಅಸದಳವಾದ ದುಷ್ಕರವೂ ಅತ್ಯಂತ ಘೋರವೂ ಆದ ನಿಯಮಗಳನ್ನು ಕೈಗೊಂಡನು. ಅವನು ಪ್ರತಿದಿನವೂ ಪವಿತ್ರ ಹೃದಯನಾಗಿ ಬಹು ನಿರ್ಮಲವಾದ ಗಂಗಾಮೃತದ 108 ಕುಂಭಗಳಿಂದ ಆ ಪರಮೇಶ್ವರನಿಗೆ ಅಭಿಷೇಕವನ್ನು ಸಮರ್ಪಿಸಿ ಕನ್ನೈದಿಲೆಯ ಪುಷ್ಪಮಾಲಿಕೆಯನ್ನು ಒಪ್ಪಿಸುತ್ತಿದ್ದನು. 6 ತಿಂಗಳು 7.5 ದಿನಗಳ ಕಾಲ ಕಂದಮೂಲ ಫಲಗಳನ್ನು ಮಾತ್ರ ಭುಜಿಸುತ್ತಾ ಅವನು ಆ ಶಿವನಿಗೆ 8,000 ಹೂಗಳಿಂದೊಡಗೂಡಿದ ಪುಷ್ಪಮಾಲಿಕೆಗಳನ್ನೊಪ್ಪಿಸಿ ಪೂಜೆಯನ್ನು ಸಲ್ಲಿಸುತ್ತಿದ್ದನು. ಆ ತರುವಾಯ 6 ತಿಂಗಳ ಕಾಲ ಕೆಳಕ್ಕುದುರಿದ ಎಲೆಗಳನ್ನು ಭುಜಿಸುತ್ತಲೂ ಆ ಮೇಲಣ 6 ತಿಂಗಳ ಕಾಲ ವಾಯುವನ್ನು ಭಕ್ಷಿಸಿಕೊಂಡು ತರುವಾಯ 6 ತಿಂಗಳು ನೀರನ್ನು ಮಾತ್ರ ಸೇವಿಸುತ್ತಲೂ ಶಿವಪೂಜೆಯನ್ನು ನಡೆಸುತ್ತಿದ್ದನು. ಹೀಗೆ ಆ ಗೃಹಪತಿಯು ನಿಷ್ಠೆಯಿಂದ ಶಿವಪೂಜೆಯನ್ನೆಸಗುತ್ತಿರಲು 2 ವರ್ಷಗಳು ಕಳೆದವು. ಆಮೇಲೆ ಆತನಿಗೆ ನಾರದನು ಹೇಳಿದಂತೆ 12ನೇ ವರ್ಷವು ತುಂಬಿತು. ನಾರದನಾಡಿದ ಈ ಮಾತನ್ನು ಯಥಾರ್ಥಗೊಳಿಸಲೋಸುಗವೋ ಎಂಬಂತೆ ಸಾಕ್ಷಾತ್ ಪರಮೇಶ್ವರನು ಮಹೇಂದ್ರನ ರೂಪವನ್ನು ಧರಿಸಿ ವಜ್ರಪಾಣಿಯಾಗಿ ಆ ಗೃಹಪತಿಗೆ ಕಾಣಿಸಿಕೊಂಡು, ಅಯ್ಯ, ನಿನ್ನ ಮನಸ್ಸಿನಲ್ಲಿರುವ ವರವನ್ನು ಕೇಳಿಕೊ, ನಾನು ಕೊಡುತ್ತೇನೆ. ಎಲೈ ವಿಪ್ರನೆ, ನಾನೇ ಶತಕ್ರತುವಾದ ಮಹೇಂದ್ರನು. ಮಂಗಳಕರವಾದ ನಿನ್ನ ವ್ರತಗಳಿಂದ ನಾನು ಸಂತುಷ್ಟನಾಗಿದ್ದೇನೆ ಎಂದು ನುಡಿದನು. ಈ ಮಾತುಗಳನ್ನು ಕೇಳಿ ಆ ಮುನಿಕುಮಾರನು ದಿಟ್ಟನಾಗಿ ಸವಿನುಡಿಯನ್ನಾಡುವ ಗಿಳಿಯಂತೆ ಬಹು ಮಧುರವಾಗಿ, ಎಲೈ ವೃತ್ರಾಸುರ ಸಂಹಾರಕನಾದ ಮಹೇಂದ್ರನೇ, ವಜ್ರಧರನಾದ ನಿನ್ನನ್ನು ನಾನು ಬಲ್ಲೆನು. ನಿನ್ನಿಂದ ನಾನು ಯಾವ ವರವನ್ನು ಅಪೇಕ್ಷಿಸುವುದಿಲ್ಲ. ನನಗೆ ವರವನ್ನು ಕೊಡಲು ಶಂಕರನಿರುವನು ಎಂದು ನುಡಿದನು. ಇಂದ್ರನು ಹೇಳುತ್ತಾನೆ, ಮಗು, ನನಗಿಂತ ಬೇರೆಯವನಾದ ಶಂಕರನು ಯಾವನೂ ಇಲ್ಲ. ನಾನು ದೇವತೆಗಳಿಗೆಲ್ಲ ದೇವತೆಯು. ಈ ಹುಡುಗಾಟಿಕೆಯನ್ನು ಬಿಟ್ಟು ನಿನಗೆ ಬೇಕಾದ ವರವನ್ನು ಕೇಳಿಕೊ. ಬ್ರಾಹ್ಮಣನು ಹೇಳುತ್ತಾನೆ, ಅಯ್ಯ ಅಹಲ್ಯಾಪತಿಯೇ, ನೀನು ಬಹಳ ಒಳ್ಳೆಯವನಷ್ಟೇ.
ಶತ್ರುಗಳಿಗೆಲ್ಲ ಶತ್ರುವು, ಪಾಕಾಸುರನನ್ನು ಶಾಸನ ಮಾಡಿದವನು ಆದ ಮಹಾತ್ಮನಲ್ಲವೇ ನೀನು? ಆದರೆ ನಾನು ಪರಮೇಶ್ವರನನ್ನುಳಿದು ಇತರ ದೇವತೆಯನ್ನು ವರಕ್ಕಾಗಿ ಪ್ರಾರ್ಥಿಸುವುದಿಲ್ಲ. ಇಂತು ನುಡಿದ ಗೃಹಪತಿಯ ಮಾತುಗಳನ್ನು ಕೇಳಿ ಆ ಮಹೇಂದ್ರನು ಕೋಪದಿಂದ ಕೆಂಪಡರಿದ ಕಣ್ಣುಗಳುಳ್ಳವನಾಗಿ ಮಹಾಘೋರವಾದ ತನ್ನ ವಜ್ರಾಯುಧವನ್ನು ಮೇಲಕ್ಕೆತ್ತಿ ಬಾಲಕನನ್ನು ಬಹುವಾಗಿ ಬೆದರಿಸಿದನು. ಬಾಲಕನಾದರೂ ನೂರಾರು ವಿದ್ಯುತ್ತುಗಳ ಜ್ವಾಲೆಗಳನ್ನೊಳಗೊಂಡು ಭಯಂಕರವಾಗಿ ತೋರುತ್ತಿದ್ದ ಆ ವಜ್ರಾಯುಧವನ್ನು ಕಂಡು ಪೂರ್ವದಲ್ಲಿ ನಾರದ ಮುನಿಯು ನುಡಿದಿದ್ದ ಮಾತುಗಳನ್ನು ಸ್ಮರಿಸಿ ಭಯದಿಂದ ತತ್ತಳಿಸುತ್ತಾ ಮೂರ್ಛೆ ಹೊಂದಿದನು. ಬಳಿಕ ಗೌರಿಪತಿಯಾದ ಸಾಕ್ಷಾತ್ ಶಂಭುವು ಆ ಕುಮಾರಕನ ಅಜ್ಞಾನವನ್ನು ಕಳೆಯುವವನಾಗಿ ಅಲ್ಲಿಯೇ ಆವಿರ್ಭವಿಸಿ ತನ್ನ ಕರಸ್ಪರ್ಶದಿಂದ ಅವನನ್ನು ಉಜ್ಜೀವನಗೊಳಿಸುವನೋ ಎಂಬಂತೆ, ವತ್ಸ, ನಿನಗೆ ಮಂಗಳವಾಗಲಿ, ಏಳು ಏಳು ಎಂದು ನುಡಿದನು. ಆಗ ಗೃಹಪತಿಯು ನಿದ್ರೆ ಕಳೆದೆದ್ದವನಂತೆ ಮೇಲಕ್ಕೆದ್ದು ಕಮಲದಂತೆ ಸುಂದರವಾದ ತನ್ನ ಕಣ್ಣುಗಳನ್ನು ತೆರೆದು ನೂರಾರು ಸೂರ್ಯರನ್ನು ಮೀರಿ ಜಾಜ್ವಲ್ಯಮಾನವಾಗಿ ವಿರಾಜಿಸುತ್ತಿದ್ದ ಆ ಪರಮೇಶ್ವರನನ್ನು ತನ್ನ ಮುಂಗಡೆಯೇ ಕಂಡನು. ಹಣೆಯಲ್ಲಿ ನಡುಗಣ್ಣನನ್ನು ಹಣೆಯಲ್ಲಿ ನಡುಗಣ್ಣನ್ನು, ಕಂಠದಲ್ಲಿ ಕಾಳಕೂಟದ ಚಿಹ್ನೆಯನ್ನು, ವೃಷಭ ವಾಹನವನ್ನು, ಎಡಗಡೆಗೆ ಕುಳಿತಿದ್ದ ಪಾರ್ವತಿಯನ್ನು ಒಳಗೊಂಡು ಕಪರ್ದಿಯಿಂದ ಅಂದರೆ ಜಟೆಯಿಂದ ಬೆಳಗಿ ತ್ರಿಶೂಲವನ್ನು ಪಿನಾಕ ಧನುಸ್ಸನ್ನು ಧರಿಸಿ ಸ್ಫುರಿಸುತ್ತಿರುವ ಕರ್ಪೂರದಂತೆ ಬೆಳ್ಳಗಿರುವ ಮೈಬಣ್ಣವುಳ್ಳವನಾಗಿ ಗಜಾಜಿನವನ್ನುಟ್ಟು ಮೆರೆಯುತ್ತಿರುವ ಚಂದ್ರಶೇಖರನು ಮಹಾದೇವನು ಆದ ಆ ಸ್ವಾಮಿಯನ್ನು ಗುರೂಪದೇಶದಿಂದಲೂ ಆಗಮ ಪ್ರಮಾಣದಿಂದಲೂ ಅರಿತುಕೊಂಡು ಆನಂದಾಶ್ರುಗಳಿಂದ ಅಕುಲನಾಗಿ ಕಂಠ ಹುಡುಗಿ ರೋಮಾಂಚಗೊಂಡು ಒಂದು ಕ್ಷಣಕಾಲ ಚಿತ್ರದಲ್ಲಿ ಬರೆದಿಟ್ಟ ಗೊಂಬೆಯಂತೆ ಸ್ತಂಭಿತನಾಗಿ ನಿಂತಿದ್ದು ಹೇಗೆಯೋ ಚೇತರಿಸಿಕೊಂಡು ಸ್ವಸ್ವರೂಪದ ಜ್ಞಾನವನ್ನು ಪಡೆದರು ಆ ಸ್ವಾಮಿಯನ್ನು ಸ್ತುತಿಸುವುದಕ್ಕೂ ನಮಸ್ಕರಿಸುವುದಕ್ಕೂ ಆತನಲ್ಲಿ ವಿಜ್ಞಾಪಿಸಿಕೊಳ್ಳುವುದಕ್ಕೂ ಸಮರ್ಥನಾಗದೆ ಸುಮ್ಮನೆ ನಿಂತಿದ್ದನು. ಆಗ ಶಂಕರನು ನಸುನಕ್ಕು ಅವನನ್ನು ಕುರಿತು ಇಂತೆಂದನು. ಈಶ್ವರನು ಹೇಳುತ್ತಾನೆ, ಮಗು ಗೃಹಪತಿ, ನೀನು ವಜ್ರಾಯುಧವನ್ನು ಎತ್ತಿ ಹಿಡಿದ ಆ ಮಹೇಂದ್ರನಿಗೆ ಬಹಳವಾಗಿ ಹೆದರಿ ಹೋದೆ. ಅಂಜದಿರು, ನಾನು ಎಲ್ಲವನ್ನೂ ವಿಚಾರ ಮಾಡಿದ್ದೇನೆ. ನನ್ನ ಭಕ್ತರಾದವರನ್ನು ಶಕ್ರನಾಗಲಿ ಅವನ ವಜ್ರಾಯುಧವಾಗಲಿ ಕಡೆಗೆ ಯಮನೇ ಆಗಲಿ ಭೀತಿಗೊಳಿಸಲು ಸಮರ್ಥರಲ್ಲ. ನಾನೇ ಮಹೇಂದ್ರನ ರೂಪವನ್ನು ತಳೆದು ನಿನ್ನನ್ನು ಆ ರೀತಿ ಭಯಗೊಳಿಸಿದನು. ಭದ್ರ, ಈಗ ನಾನು ನಿನಗೆ ವರವನ್ನು ಅನುಗ್ರಹಿಸುತ್ತೇನೆ. ಇಂದಿನಿಂದ ನೀನು ಅಗ್ನಿಯ ಪದವಿಯನ್ನು ಪಡೆ. ಇನ್ನು ಮುಂದೆ ಸಮಸ್ತ ದೇವತೆಗಳಿಗೂ ನೀನೇ ಮುಖವಾಗಿರುತ್ತೀಯೆ. ಎಲೆ ಅಗ್ನಿಯೇ, ಇಂದಿನಿಂದ ನೀನು ಸಮಸ್ತ ಭೂತಗಳಲ್ಲಿಯೂ ಅಂತರ್ಯಾಮಿಯಾಗಿ ಸಂಚರಿಸುತ್ತಿರು. ಧರ್ಮರಾಜನಾದ ಯಮ ಮತ್ತು ಇಂದ್ರರ ನಡುವೆ ನೀನು ದಿಗೀಶ್ವರನಾಗಿ ರಾಜ್ಯವನ್ನು ಪಡೆ. ನೀನು ಸ್ಥಾಪಿಸಿದ ಈ ಶಿವಲಿಂಗವು ನಿನ್ನ ಹೆಸರಿನಿಂದಲೇ ಸಮಸ್ತ ಭಕ್ತರ ತೇಜಸ್ಸನ್ನು ವೃದ್ಧಿಗೊಳಿಸುವುದಾಗಿ ಅಗ್ನೀಶ್ವರನೆಂದು ಪ್ರಸಿದ್ಧವಾಗಲಿ. ಈ ಅಗ್ನೀಶ್ವರ ಲಿಂಗವನ್ನು ಪೂಜಿಸುವ ಭಕ್ತರಿಗೆ ಬೆಂಕಿ ಸಿಡಿಲುಗಳಿಂದ ಯಾವ ಭಯವೂ ಇರುವುದಿಲ್ಲ. ಶರೀರದಲ್ಲಿ ಅಗ್ನಿಮಾಂದ್ಯದ ಭೀತಿಯಾಗಲಿ ಅಕಾಲ ಮರಣವಾಗಲಿ ಎಂದಿಗೂ ಉಂಟಾಗುವುದಿಲ್ಲ. ಈ ಕಾಶಿ ಕ್ಷೇತ್ರದಲ್ಲಿ ಸಕಲ ಸಮೃದ್ಧಿಯನ್ನು ಅನುಗ್ರಹಿಸುವ ಅಗ್ನೀಶ್ವರ ಲಿಂಗವನ್ನು ವಿದ್ಯುಕ್ತವಾಗಿ ಪೂಜಿಸಿದವನು ಎಲ್ಲಿಯೇ ಮೃತಿ ಹೊಂದಿದರೂ ಅಗ್ನಿಲೋಕದಲ್ಲಿ ಭೋಗಭಾಗ್ಯಗಳನ್ನು ಅನುಭವಿಸುತ್ತಾನೆ. ಆ ತರುವಾಯ ಅವನು ಮತ್ತೆ ಕಾಶಿಪಟ್ಟಣವನ್ನೇ ಸೇರಿ ಸುಖವಾಗಿದ್ದು ಕಲ್ಪಾಂತದಲ್ಲಿ ಮೋಕ್ಷವನ್ನು ಪಡೆಯುತ್ತಾನೆ. ವೀರೇಶ್ವರನಿಗೆ ಪೂರ್ವ ದಿಕ್ಕಿನಲ್ಲಿ ಗಂಗಾ ನದಿಯ ಪಶ್ಚಿಮ ತೀರದಲ್ಲಿ ನಿನ್ನಿಂದ ಪ್ರತಿಷ್ಠಿತವಾಗಿರುವ ಅಗ್ನೀಶ್ವರ ಲಿಂಗವನ್ನು ಸಮಾರಾಧಿಸಿದವರು ತಂದೆಗಳಿಂದಲೂ ಸ್ವಜನರಿಂದಲೂ ಮಿತ್ರರಿಂದಲೂ ಬಂಧುಗಳಿಂದಲೂ ಕೂಡಿದವರಾಗಿ ವನ್ಯಲೋಕದಲ್ಲಿ ವಾಸ ಮಾಡುತ್ತಾರೆ. ಎಲೈ ಗೃಹಪತಿಯೇ, ಈಗ ನೀನು ದಿಕ್ಪತಿಯಾಗಿದ್ದೀಯೆ. ಅಗ್ನಿಯಾದ ನೀನು ಇದು ಈ ವಿಮಾನವನ್ನೇರಿ ನಿನ್ನ ಲೋಕಕ್ಕೆ ಹೊರಡು ಎಂದು ನುಡಿದು ಆ ಪರಮೇಶ್ವರನು ಆ ಗೃಹಪತಿಯ ಬಂಧುಗಳನ್ನು ತಂದೆಗಳನ್ನು ಕರೆತಂದು ಅವರೆಲ್ಲರೂ ನೋಡುತ್ತಿರುವಂತೆಯೇ ಅವನನ್ನು ದಿಕ್ಪತಿಯಾದ ಅಗ್ನಿಯನ್ನಾಗಿ ಅಭಿಷೇಚನ ಮಾಡಿ ಆ ತರುವಾಯ ಅದೇ ಲಿಂಗದಲ್ಲಿಯೇ ಅಂತರ್ಧಾನನಾದನು. ಗಣಗಳು ಹೇಳುತ್ತಾರೆ, ಅಯ್ಯ ಶಿವಶರ್ಮನೆ, ಈ ಪ್ರಕಾರವಾಗಿ ನಿನಗೆ ಅಗ್ನಿಲೋಕವನ್ನು ಅಗ್ನಿ ಸ್ವರೂಪವನ್ನು ವರ್ಣಿಸಿ ಹೇಳಿದ್ದಾಯಿತು. ಮತ್ತೇನನ್ನು ಕೇಳಲು ಅಪೇಕ್ಷಿಸುತ್ತೀಯೇ? ಕೇಳು, ಹೇಳುತ್ತೇವೆ. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 4ನೆಯ ಕಾಶಿ ಖಂಡದ ಪೂರ್ವಾರ್ಧದಲ್ಲಿ ವನ್ಯಲೋಕ ವರ್ಣನವೆಂಬ 11ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.